ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಹಳ ಸೂಕ್ಷ್ಮವಾದ ಈಗಷ್ಟೇ ಉದ್ಭವ ಆಗ್ತಿರುವಂತ ನಾಯಕ. ನಾನು ಕೂಡ ಜನರ ಭಾವನೆಗಳಿಗೆ ತಕ್ಕ ಹಾಗೆ ಮಾತನಾಡ್ತೀನಿ, ಅದನ್ನ ಬೇರೆ ಅರ್ಥ ಬರುವ ರೀತಿಯಲ್ಲಿ ಬಿಂಬಿಸೋದು ಬೇಡ. ಯತೀಂದ್ರ ಹೇಳಿಕೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವಿಬ್ರೂ ಸೇರಿ ಲೋಕಸಭೆ ಚುನಾವಣೆಗೆ ಹೋಗ್ತೇವೆ. ಯತೀಂದ್ರ ಹೇಳಿಕೆಗೆ ಟ್ವಿಸ್ಟ್ ಮಾಡೋದು ಬೇಡ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಸರ್ಕಾರ 5 ವರ್ಷ ಬಲಿಷ್ಠವಾಗಿ ಇರ್ತದೆ, ಯಾರ ಕೆಲವು ತಪ್ಸಕ್ಕಾಗಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನಿದ್ದೀನಿ, ಅವರು ಮುಖ್ಯಮಂತ್ರಿ ಇದ್ದಾರೆ. ನಾವಿಬ್ಬರೂ ಸೇರಿ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದೀವಿ. ಅವ್ರ ಲೀಡರ್ಶಿಪ್ ಎಲೆಕ್ಷನ್ ನಡೀತದೆ, ಅದ್ರಲ್ಲೇನು ಅನುಮಾನ ಏನಿಲ್ಲ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ಥರ ಟ್ವಿಸ್ಟ್ ಮಾಡಬೇಕು? ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯತೀಂದ್ರ ಭಾಳ ಸೆನ್ಸಿಬಲ್ ಒಬ್ಬ ನಾಯಕ, ಉದ್ಭವ ಆಗ್ತಾ ಇರೋಂಥ ನಾಯಕ. ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಷ್ಟೇ ಬೆಳೀತಾ ಇರುವಂಥ ಬಹಳ ಸೂಕ್ಷ್ಮವಾಗಿ ಇರೋ ಅಂಥ ನಾಯಕ. ಅದನ್ನು ಟ್ವಿಸ್ಟ್ ಮಾಡೋದು ಬೇಡ, ಬೇರೆ ಥರ ತಿರುಗಿಸೋದು ಬೇಡ. ನಾನು ಕೂಡ ಜನರ ಭಾವನೆಗಳಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಮಾತನಾಡ್ತಾನೆ, ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸೋದು ಬೇಡ, ಇದಕ್ಕೆ ಬೇರೆ ಅರ್ಥವನ್ನು ಕೊಡೋದು ಬೇಡ. ಈಗ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಾನು KPCC ಅಧ್ಯಕ್ಷ, ಇಬ್ಬರೂ ಕೂಡ ಲೋಕಸಭಾ ಚುನಾವಣೆಯನ್ನು ಒಟ್ಟಿಗೆ ಎದುರಿಸ್ತೇವೆ, ಲೋಕಸಭಾ ಚುನಾವಣೆಗೆ ಹೋಗ್ತೇವೆ, ಅತ್ಯಂತ ಹೆಚ್ಚು ಸ್ಥಾನವನ್ನು ಗೆಲ್ತೇವೆ. ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಟ್ವಿಸ್ಟ್ ಮಾಡೋದು ಬೇಡ ಎಂಬ ಪ್ರತಿಕ್ರಿಯೆಯನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.